ಹೇಗಿದ್ರೂ ಅಶೋಕಂಗೆ ಶಿವಗಾಮಿ ಮೇಲೆ ತುಂಬಾ ಬೇಜಾರಿದೆ. ಹೇಗಾದ್ರೂ ಮಾಡಿ ಅವನನ್ನ ನಮ್ ಕಡೆ ಸೆಳ್ಕೋಬೇಕು. ಅವರಿಬ್ಬರ ಮಧ್ಯೆ ಇರೋ ಅಂತರನ ಜಾಸ್ತಿ ಮಾಡ್ಬೇಕು. ಏನಜ್ಜಿ, ತುಂಬಾ ದೊಡ್ಡ ಮಟ್ಟಕ್ಕೆ ಪ್ಲಾನಿಂಗ್ ನಡೀತಿದೆ. ಬಿರುಕು ಬಿಟ್ಟಿದೆ, ಬಿರುಕನ್ನ ಇನ್ನು ದೊಡ್ಡದ್ ಮಾಡ್ಬೇಕು ಅಂತ ಪ್ಲಾನಿಂಗ್ ಮಾಡ್ತಿದ್ದೀರಾ? ಹುಷಾರು, ಕೊನೆಗೆ ಬಿಲ್ಡಿಂಗ್ ನಿಮ್ ತಲೆ ಮೇಲೆ ಬಿದ್ದೋಗ್ಬಿಟ್ರೆ ಕಷ್ಟ ಆಗತ್ತೆ. ಬರ್ಲಾ? ಲೋ ಆದಿ, ಆ ಶಿವಗಾಮಿನ ಹೇಗಾದ್ರೂ ಮಾಡಿ ಸಂಭಾಳಿಸ್ಬೋದು ಕಣೋ. ಆದ್ರೆ ಈ ಚಿನ್ಕುಳಿದ್ದಾಳಲ್ಲ, ವಿಷದ್ ಮುಳ್ಳಿದ್ದಂಗೆ ಕಣೋ. ಅವಾಗ ಚುಚ್ಚುತ್ತಾನೆ ಇರ್ತಾಳೆ. ಇಂಥ ಮುಳುಗಳನ್ನೆಲ್ಲ ಎಷ್ಟು ಕಿತ್ತಾಕಿಲ್ಲ ನಾನು. ಅಶೋಕ್, ಬನ್ನಿ ಇಲ್ಲಿ. ಏನ್ ಅನ್ಕೊಂಡಿದ್ದೀರಾ ನೀವು? ದಿನ ನಿಮ್ದು ಇದೇ ಚಟ ಆಗೋಯ್ತಲ್ಲ. ಅಲ್ಲ, ದಿನ ಕುಟ್ಕೊಂಡ್ ಬರ್ತಾ ಇದ್ದೀರಾ. ಏನ್ ಅನ್ಕೊಂಡಿದ್ದೀರಾ ನೀವು? ಅಲ್ಲಿ ಎಲ್ರೂ ಇದ್ರು, ಅದಕ್ಕೋಸ್ಕರ ಏನು ಮಾತಾಡಬಾರ್ದು ಅಂತ ಸುಮ್ಮನೆ ಇದ್ದೆ. ಏನ್ ಮಾಡೋದು, ಟೆನ್ಷನ್ ಅನ್ನೋದಿರುತ್ತಲ್ಲ, ಅದಕ್ಕೆ ಅಷ್ಟೇ. ನಿಮ್ಗಿಂತ ಜಾಸ್ತಿ ನನಗೂ ಟೆನ್ಷನ್ ಇದೆ. ನಾನೇನ್ ಮಾಡ್ಲಿ? ನಿಮ್ ತರನೇ ಹೋಗಿ ನಾನು ಕುಡ್ಕೊಂಡ್ ಬರ್ಲಾ? ನಿನಗ್ ಟೆನ್ಷನ್ ಆದ್ರೆ ನಾನೇನ್ ಮಾಡಕ್ಕಾಗತ್ತೆ? ನನಗೆ ಟೆನ್ಷನ್ ಆಗ್ತಿರೋದೇ ನಿಮ್ಮಿಂದ. ನಿಜ ಹೇಳಿ, ಎಲ್ಲಿಂದ ಬರ್ತಿದ್ದೀರಾ ನೀವು? ಕೇಳಿದ ಪ್ರಶ್ನೆನ ಕೇಳೋದಕ್ಕೆ ನಿನಗಂತೂ ಅಭ್ಯಾಸ ಆಗೋಗಿದೆ. ಹೇಳಿದ ಉತ್ತರನೇ ಹೇಳಕ್ಕೆ ನನಗೆ ಹಿಂಸೆ ಆಗ್ತಾ ಇದೆ. ಎಷ್ಟು ಸಲ ಹೇಳೋದು, ಕ್ಲೈಂಟ್ ಮೀಟಿಂಗ್ ಇತ್ತು, ಅಲ್ಲಿಂದ ಬರ್ತಾ ಇದ್ದೀನಿ ಅಂತ. ಓ, ಕ್ಲೈಂಟ್ ಮೀಟಿಂಗ್ ಹೋಗಿದ್ರಾ? ಕ್ಲೈಂಟ್ ಯಾರು? ಮಗುನಾ? ನಾನು ಕಾಲ್ ಮಾಡಿದಾಗ ಒಂದು ಮಗು ಅಟೆಂಡ್ ಮಾಡಿ ಮಾತಾಡ್ತು. ಅಂಕಲ್ ಅಮ್ಮ ಜೊತೆಲಿ ಮಾತಾಡ್ತಿದ್ದಾರೆ, ನಾನ್ ಡಿಸ್ಟರ್ಬ್ ಮಾಡಬಾರ್ದು ಅಂತ ಮೊಬೈಲ್ ಕೊಟ್ಟಿದ್ದಾರೆ ಅಂತ ಹೇಳಿದ್ಲು. ಅದಕ್ಕೇನರ್ಥ ಅಶೋಕ್? ಏನರ್ಥ ಅಂದ್ರೆ ಕ್ಲೈಂಟು ಮಗುನ ಕರ್ಕೊಂಬರ್ದಿದ್ದಾರೆ ಅಂತ ಅರ್ಥ. ಮಗು ನಾನು ಫೋನ್ ತಗೊಂಡು ಆಟ ಆಡ್ತಾ ಇತ್ತು, ಅದಕ್ಕಷ್ಟೇ ಅರ್ಥ. ಯಾಕೆ ಆ ಕ್ಲೈಂಟ್ ಹತ್ರ ಮೊಬೈಲ್ ಇರ್ಲಿಲ್ವಾ? ಅದೆಲ್ಲ ಬಿಡು. ಈಗ ನಿಂದೇನು ಪ್ರಾಬ್ಲಮ್? ಯಾಕೆ ಪೊಲೀಸ್ ಸ್ಟೇಷನಲ್ಲಿ ಅಪರಾಧಿನ ಎಂಕ್ವೈರಿ ಮಾಡ್ತಾರಲ್ಲ, ಆ ರೀತಿ ಎಂಕ್ವೈರಿ ಮಾಡ್ತಿದ್ಯಾ? ನಾನು ಅಪರಾಧಿ ಅಲ್ಲ, ನಿನ್ನ ಗಂಡ. ನೀನೆಲ್ಲೇ ಹೋದ್ರು ನಾನು ನಿಂಗೆ ಈಗ ನಿನ್ ಥರನೇ ಫೋನ್ ಮಾಡಿ ಡಿಸ್ಟರ್ಬ್ ಮಾಡ್ತೀನ? ಪದೇ ಈ ಥರ ತಲೆನೋವು ಬರೋ ಪ್ರಶ್ನೆಗಳನ್ನ ಕೇಳ್ತೀನ? ಒಬ್ಬ ಮನುಷ್ಯ ಏನೋ ಒಂದು ಹೇಳ್ತಾನೆ ಅಂದರೆ ಮೊದಲು ಅದು ನಾನು ನಂಬಬೇಕು. ಹೇಳೋದೇ ಸುಳ್ಳು ಅಂದ್ರೆ ಮಾತು ನೋಡಿ ಎಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡ್ತಿದ್ದೀರಾ. ಹೌದು, ನಾನು ಹೇಳ್ತಿರೋದು ಸುಳ್ಳು ಅಂತಲೇ ಅನ್ಕೋ. ಏನೀಗ? ಆಕಾಶದ ಬಣ್ಣ ಹಸಿರು, ಹಸುಗೆ ಮೂರೇ ಕಾಲಿರೋದು ಅನ್ನೋರ ಹತ್ರ ಮಾತಾಡಕ್ಕಾಗಲ್ಲ. ಅಂಥವ್ರ ಜೊತೆ ವಾದ ಮಾಡೋದೇ ವೇಸ್ಟ್. ಏನೇನು ಬೇಕಾರೋ ಅನ್ಕೋ, ನಾನು ಹೇಳ್ತಿರೋದು ಸತ್ಯ ಅಷ್ಟೇ.